ಸಿದ್ದುಗೆ ಹೈಕೋರ್ಟ್ ರಿಲೀಫ್ ಕೊಟ್ಟರು, ಇಡಿ ಕೊಡ್ತಾ ಇದೆ ಶಾಕ್. ಮನಿ ಲಾಂಡ್ರಿಂಗ್ ಸುಳಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿದ್ದಾರೆ. ಮೂಡ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಮನಿ ಲಾಂಡ್ರಿಂಗ್ ಕಂಟಕ ಎದುರಾಗಿದೆ. ಇಡಿಯಿಂದ ಮೂಡ ಹಂಚಿಕೆ ಮಾಡಿದ್ದ 160 ಪ್ರಾಪರ್ಟಿ ಸೀಸ್. ಮನಿ ಲಾಂಡ್ರಿಂಗ್ ಕಾಯ್ದೆ ಅಡಿ ಪ್ರಾಪರ್ಟಿ ಸೀಸ್ ಮಾಡಿದ್ದ ಇಡಿ. ಪ್ರಾಪರ್ಟಿ ಸೀಸ್ ಮಾಡಿ ಸಬ್ ರಿಜಿಸ್ಟರ್ಗೆ ಇಡಿ ಮಹತ್ವದ ಆದೇಶವನ್ನ ತಿಳಿಸಿದೆ. ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಪ್ರಾಪರ್ಟಿ ಮೌಲ್ಯ 81 ಕೋಟಿ. ಈಗಿನ ಮಾರ್ಕೆಟ್ ಪ್ರಕಾರ ಈ ಪ್ರಾಪರ್ಟಿಗಳ ಮೌಲ್ಯ ಬರೋಬ್ಬರಿ 300 ಕೋಟಿ. 300 ಕೋಟಿ ಮೌಲ್ಯದ ಜಮೀನನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಮೂಡ ಕೇಸ್ನಲ್ಲಿ ಹಣದ ವ್ಯವಹಾರವೇ ಆಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಮೂಡ ಕೇಸ್ನಲ್ಲಿ ಹಣದ ವ್ಯವಹಾರದ ಬಗ್ಗೆ ದಾಖಲೆ ಕಲೆ ಹಾಕ್ತಾ ಇದ್ದಾರೆ ಇಡಿ. ಈ ಸಂಬಂಧ ಸಿಎಂ ಪತ್ನಿ ಮತ್ತು ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ನೀಡಿತ್ತು. ಇಡಿ ನೀಡಿರೋ ನೋಟಿಸ್ಗೆ ತಡೆ ನೀಡಿದೆ ಕರ್ನಾಟಕ ಹೈಕೋರ್ಟ್. ಆದ್ರೂ ಮನಿ ಲಾಂಡ್ರಿಂಗ್ ಬಗ್ಗೆ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ, ಸಿದ್ದರಾಮಯ್ಯಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ, ಆದ್ರೆ ಇಡಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಮನಿ ಲಾಂಡ್ರಿಂಗ್ ಸುಳಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿದ್ದಾರೆ. ಮೂಡ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಮನಿ ಲಾಂಡ್ರಿಂಗ್ ಕಂಟಕ ಎದುರಾಗಿರುವುದು. ಇಡಿಯಿಂದ ಮೂಡ ಹಂಚಿಕೆ ಮಾಡಿದ್ದ 160 ಪ್ರಾಪರ್ಟಿಗಳನ್ನ ಸೀಸ್ ಮಾಡಲಾಗಿದೆ. ಮನಿ ಲಾಂಡ್ರಿಂಗ್ ಕಾಯ್ದೆಯಡಿ ಪ್ರಾಪರ್ಟಿ ಸೀಸ್ ಮಾಡಿರುವುದು ಇಡಿ. ಪ್ರಾಪರ್ಟಿ ಸೀಸ್ ಮಾಡಿ ಸಬ್ ರಿಜಿಸ್ಟರ್ಗೆ ಇಡಿ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಪ್ರಾಪರ್ಟಿ ಮೌಲ್ಯ 81 ಕೋಟಿ. ಆದ್ರೆ ಈಗಿನ ಮಾರ್ಕೆಟ್ ಪ್ರಕಾರ ಆ ಪ್ರಾಪರ್ಟಿಗಳ ಮೌಲ್ಯ 300 ಕೋಟಿ. 300 ಕೋಟಿ ಮೌಲ್ಯದ ಜಮೀನನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಮೂಡ ಕೇಸ್ನಲ್ಲಿ ಹಣದ ವ್ಯವಹಾರವೇ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಮೂಡ ಕೇಸ್ನಲ್ಲಿ ಹಣದ ವ್ಯವಹಾರದ ಬಗ್ಗೆ ದಾಖಲೆಯನ್ನ ಕಲೆ ಹಾಕ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಈ ಸಂಬಂಧ ಸಿಎಂ ಪತ್ನಿ ಮತ್ತು ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೂಡ ಕೊಟ್ಟಿತ್ತು. ಇಡಿ ನೀಡಿರೋ ನೋಟಿಸ್ಗೆ ತಡೆ ನೀಡಿದೆ ಕರ್ನಾಟಕ ಹೈಕೋರ್ಟ್. ಆದ್ರೂ ಮನಿ ಲಾಂಡ್ರಿಂಗ್ ಬಗ್ಗೆ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕಲೆ ಹಾಕುವುದಕ್ಕೆ ಮುಂದಾಗ್ತಾ ಇದ್ದಾರೆ.